ವೆಲ್ಕಮ್ ಟು ಕನೆಕ್ಟ್ ಕರ್ನಾಟಕ. ನಿಮ್ ಜೊತೆಗೆ ರಾಘವ ಸೂರ್ಯ ಮತ್ತು ಯೋಗೇಶ್ ಈಶ್ವರ್. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ, BBMP ಎಲೆಕ್ಷನ್ಸ್ ಫಿಕ್ಸ್ ಆಗಿದೆ, ಅನೌನ್ಸ್ ಆಗಿದೆ. ಚುನಾವಣಾ ಆಯೋಗ ಹೇಳ್ತಾ ಇಲ್ಲ, ಆದ್ರೆ ನಿಮ್ಗೆ ಅದರ ಆಳ ಆಗಲ, ಅದರ ವಿಚಾರ ಏನು, ಚರ್ಚೆ ಏನು, ಅದರ ಕಂಪ್ಲೀಟ್ ಮಾಹಿತಿನ ನಿಮ್ ಜೊತೆಗೆ ನಾವು ಕೊಡ್ತಾ ಇದೀವಿ. ಯೋಗಿ, ಈಗ BBMP ಎಲೆಕ್ಷನ್ಸ್ ಅನ್ನೋದು ಬಹಳ ವರ್ಷ ಆಯ್ತು, ಕೇಳಿರ್ಲೇ ಇಲ್ಲ. ಈಗ ಮೊನ್ನೆ ತಾನೇ DK ಶಿವಕುಮಾರ್ ಅವರು ಅನೌನ್ಸ್ ಮಾಡಿದ್ರು, ಆಕಾಂಕ್ಷಿಗಳು ಯಾರೇ ಇದ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. 50,000 ರೂಪಾಯಿ ಮತ್ತು 25,000 ರೂಪಾಯಿ ಯಾರ್ಯಾರಿಗೆ ಅಂತ ನಾವು ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇದ್ರ ನಿರೀಕ್ಷೆ ಏನು, ಆಮೇಲೆ ಅದ್ ಹೆಂಗ್ ನಡಿಬಹುದು? ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬೇರೆ ನೋಡ್ತಾ ಇದೀವಿ, ಏನೆಲ್ಲ ಡಿಫ್ರೆನ್ಸಸ್ ಆಗ್ಬಹುದು? ಆಕಾಂಕ್ಷಿಗಳು ಒಂದ್ ಕಡೆ, ಆಮೇಲೆ ಬೆಂಗಳೂರಿನ ಜನತೆಗೆ ಈ ವಿಚಾರ ಎಷ್ಟು ನಮ್ಗೆ ಪ್ರಾಮುಖ್ಯತೆ ಅಂತ ಅನ್ಸುತ್ತೆ? ನನಗನ್ಸೋದು, ದೇವರಾಣೆಗೂ ಜನಕ್ಕೆ ಇದ್ರಲ್ಲಿ ಏನ್ ಕ್ಯೂರಿಯಾಸಿಟಿ ಇಲ್ಲ. ಕರೆಕ್ಟ್. ಏನೋ ಒಂದು ಎಲೆಕ್ಷನ್ ಆಗತ್ತೆ, ಓಟ್ ಹಾಕ್ತಾರೆ. ಆದ್ರೆ BBMP ಚುನಾವಣೆ ಬಗ್ಗೆ ಅತಿ ಹೆಚ್ಚು ನಿರೀಕ್ಷೆ, ಆಸೆ, ಕುತೂಹಲ, ಕಾಳಜಿ ಇರೋದು 368 ಜನ. ಕರೆಕ್ಟ್. ಯಾರು ಕಾರ್ಪೊರೇಟರ್ ಆಗ್ಬೇಕು ಅಂತ. ಹೌದು. ಒಟ್ಟಾರೆ 1,000 ಜನ ಅಭ್ಯರ್ಥಿಗಳಲ್ಲಿ ನಾವು ಒಂದು 368 ಜನ ಕಾರ್ಪೊರೇಟರ್ ಆಗ್ತೀವಿ ಅಂತ. ಕರೆಕ್ಟ್. ಇನ್ನೊಂದು 5 ಜನ ಮೇಯರ್ ಆಗ್ತೀವಿ ಅಂತ. ಹೌದು. ಇಡೀ ಬೆಂಗಳೂರು ಇತಿಹಾಸದಲ್ಲಿ ಇಲ್ಲಿವರೆಗೂ ಕೂಡ BBMP ಚುನಾವಣೆ ಆಗ್ತಿತ್ತು. ಇಡೀ ಬೆಂಗಳೂರು ಮಹಾನಗರ ಪಾಲಿಕೆಗೆ ಒಬ್ರೇ ಒಬ್ರು ಮೇಯರ್ ಇರ್ತಿದ್ರು. ಹೌದು. ಈ ಬಾರಿ ಗ್ರೇಟರ್ ಬೆಂಗಳೂರು ಅಂತ ಆದ್ರೆ 5 ಪಾಲಿಕೆ ಆಗುತ್ತೆ. ಉತ್ತರ, ದಕ್ಷಿಣ, ಪೂರ್ವ, ಕೇಂದ್ರ ಅನ್ಕೊಂಡು 5 ಮಹಾನಗರ ಪಾಲಿಕೆ ಆದ್ರೆ 5 ಮೇಯರ್ ಆಗ್ತಾರೆ. 5ರಿಗೆ ಮೇಯರ್ ಆಗೋ ಕನಸು, 368 ಜನಕ್ಕೆ ಕಾರ್ಪೊರೇಟರ್ ಆಗೋ ಕನಸು. ಆದ್ರೆ ಕ್ಲಿಯರ್ ಆಗ್ಬೇಕಾಗಿರೋದು ಕ್ಯಾಟಗರಿ ಮಾತ್ರ. ಎಸ್, ಎಲೆಕ್ಷನ್ ಕಮಿಷನ್ ಎಲ್ಲೂ ಕೂಡ ಹೇಳಿಲ್ಲ, ನೀವ್ ಆಗ್ಲೇ ಹೇಳಿದ್ರಿ. ಹೌದು, ಚುನಾವಣೆ ಬಗ್ಗೆ ಮಾತಾಡಿಲ್ಲ. ಆದ್ರೂ ಚುನಾವಣೆ ಆಗೋದು ಫಿಕ್ಸ್ ಆಗಿದೆ. DCM DK ಶಿವಕುಮಾರ್ ಅವ್ರು ಹೇಳಿದ್ದಾರೆ. ಹೌದಪ್ಪ, ಯಾರ್ಯಾರಿಗೆ ನಿರೀಕ್ಷೆ ಇದೆ ಎಲ್ಲರೂ ಕೂಡ 50,000 ಬಾಂಡ್ ತಗೊಳ್ಳಿ, ಸಾಮಾನ್ಯ ವರ್ಗದವರು 25,000 ಕ್ಯಾಟಗರಿ ಅವ್ರು ತಗೊಳ್ಳಿ. ಅಲ್ಲಿಗೆ ಎಲೆಕ್ಷನ್ ನಡೆಯೋದು ಫಿಕ್ಸ್. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಉರುಳು ಬಿಡುತ್ತೆ ಅನೌನ್ಸ್ ಮಾಡಿದ ತಕ್ಷಣ. ಆಮೇಲೆ ನೀವು ಇನ್ನೂ ಒಂದ್ ಮಾತು ಹೇಳಿದ್ರಿ, ಯಾಕೆ ಜನರಿಗೆ ಇದು ಮುಖ್ಯ ಆಗ್ಬಾರ್ದು ಅಂತಿದೆ. ಅಲ್ಲ, ನೀವು ವಾಸ್ತವ ಹೇಳಿದ್ದೀರಾ, ಒಪ್ಕೊಳ್ತೀನಿ. ಆದ್ರೆ ಅದ್ರ ಅವೇರ್ನೆಸ್ ಕೂಡ ನಾವು ಮೂಡಿಸ್ಬೇಕಲ್ಲ. ಇಲ್ಲ ರಾಘವ್, ವಿಧಾನಸಭಾ ಚುನಾವಣೆಯಿಂದ ಕರ್ನಾಟಕದಲ್ಲಿ ಯಾವ ಮಹತ್ತರ ಬದಲಾವಣೆ ಆಯಿತು ಅಂತ ಅನ್ಸಿದ್ಯಾ ನಿಮ್ಗೆ? ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಿದ್ದಾರೆ ಅನ್ನೋದನ್ನ ಬಿಟ್ರೆ ಕರೆಂಟ್ ಬಿಲ್ ನಮ್ಗೆ ಗೊತ್ತಾಗ್ತಿಲ್ಲ, ಬರ್ತಾನೆ ಇದೆ. ಅಲ್ಲ, ನನ್ಗೆ ಈಗ ನೀವು ಈ ಅವಧಿ ಇಲ್ಲ ಅಂತಲ್ಲ, ಯಾವ ಅವಧಿಯಲ್ಲೂ ಕೂಡ ನೀವು ಯಾರನ್ನೇ ಕೇಳಿ ಜನರಿಗೆ ಅವ್ರ ಪ್ರಾಮಾಣಿಕ ಉತ್ತರ ಇದೇ ಇರುತ್ತೆ. ನೀವೇನ್ ಹೇಳಿದ್ರಲ್ಲ ಹಾಗಿರುತ್ತೆ. ಹೀಗಾಗಿ BBMP ಚುನಾವಣೆಯಿಂದ ಮಹತ್ತರವಾಗಿ ಏನೋ ಬೆಂಗಳೂರು ಬದಲಾವಣೆ ಆಗುತ್ತೆ ಗೊತ್ತಿಲ್ಲ. ಆದ್ರೆ ಒಂದಷ್ಟು ಜನ ಕಾರ್ಪೊರೇಟರ್ ಗಳಾಗ್ತಾರೆ. ಕರೆಕ್ಟ್. ಪ್ರಾಮಾಣಿಕವಾಗಿ ಅಲ್ಲದಿದ್ದರೂ ಒಂದಷ್ಟು ಪ್ರಯತ್ನವನ್ನ, ಏನೋ ಸರ್ಕಾರಿ ಸ್ಥಳೀಯ ಶಾಲೆಗಳಿಗೆ ಸುಣ್ಣ ಬಣ್ಣ ಹೊಡ್ಸೋದು, ಒಂದಷ್ಟು ರಸ್ತೆ ಹಾಕ್ಸೋದು. ಅದು ಬೆಂಗಳೂರು ಈಗ ಟನಲ್ ಬಗ್ಗೆ ಜಾಸ್ತಿ ಚರ್ಚೆ. ಅದಕ್ಕೆ ತುಂಬಾ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಅಲ್ಲ, ಅವರು ಆಯ್ತು, ಅದ್ರ ಜೊತೆಗೆ ಬಹಳಷ್ಟು ಧ್ವನಿಗೂಡಿಸೋರು ಕೂಡ ಇದ್ದಾರೆ. ಹಿಂದೆ ಪ್ರಕಾಶ್ ಬೆಳವಾಡಿ ಅವರು ಇರ್ಬೋದು. ಮೆಜೆಸ್ಟಿಕ್ ಕಟ್ಟುವಾಗಲೂ ಇಂಥದೇ ಪರಿಸ್ಥಿತಿ ಇತ್ತು. ವಿಧಾನಸೌಧ ಕಟ್ಟುವಾಗಲೂ ಹಿಂಗೆ ಅಂತಿದ್ರಂತೆ. ಆದ್ರೆ ಬದಲಾವಣೆಗಳಾಗುವಾಗ ಖಂಡಿತವಾಗ್ಲೂ ಸಾಕಷ್ಟು ವಿರೋಧಗಳು ಬರೋದು ಸಹಜ. ಈಗ ಟನಲ್ಗೆ ಬಂದಂಗೆನೆ ರಾಜ್ಯ ಸರ್ಕಾರಕ್ಕೂ ವಿರೋಧ ಇದೆ, BBMP ಚುನಾವಣೆಗೂ ವಿರೋಧ ಇದೆ. BJP ಅವ್ರಂತಾರೆ, ನಾವು ಅಧಿಕಾರಕ್ಕೆ ಬಂದ್ರೆ ಮತ್ತೆ ಕೋರ್ಟ್ ಹೋಯ್ತೀವಿ, ನಮಗೆ ಗ್ರೇಟರ್ ಬೇಕಾಗಿಲ್ಲ, ಬರೀ BBMP ಸಾಕು. GBಗೂ ಕೂಡ ಬಹಳ ವಿರೋಧ ಇದೆ. ಹೀಗಾಗಿ ಒಟ್ನಲ್ಲಿ ಏನಂದ್ರೆ, DK ಶಿವಕುಮಾರ್ ಅವ್ರು ಹೇಳಿರೋದ್ರಿಂದ 50,000 ಮತ್ತು 25,000 ಬಾಂಡ್ ತಗೊಳ್ಳಿ ಅಂದಿರೋದ್ರಿಂದ ಎಲೆಕ್ಷನ್ ಫಿಕ್ಸ್ 2 ತಿಂಗಳಲ್ಲಿ. ನೀವ್ ಹೇಳಿ, BBMP ಇಂದ ಗ್ರೇಟರ್ ಬೆಂಗಳೂರು ಚುನಾವಣೆಯಿಂದ ಏನ್ ಬದಲಾವಣೆ? ನನಗೇನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ, GB ಅಂತ ಬಂದಿರೋದು ಈಗ ನನ್ನ ದೊಡ್ಡ ಮಹತ್ವಾಕಾಂಕ್ಷೆ. ನನ್ನ ಅಧಿಕಾರದ ಅವಧಿಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೂಲಕ ಒಂದು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು. ಸಾಮಾನ್ಯವಾಗಿ ನಾವು ಬೆಂಗಳೂರು ಅಂತ ಹೇಳಿದ ತಕ್ಷಣ ಈಗ ಏನಂತೀವಿ, ಸಿಲಿಕಾನ್ ಸಿಟಿ ಅಂತೀವಿ, ಉದ್ಯಾನ ನಗರಿ ಅಂತ ಹೇಳ್ತೀವಿ. ಹೌದಾ? ಸಿಲಿಕಾನ್ ಸಿಟಿ ಅನ್ನೋದ್ರ ಜೊತೆಗೆ ಬೆಂಗಳೂರಿಗೆ ಒಂದು ದೊಡ್ಡ ಹೆಸರು ತಂದುಕೊಟ್ಟಿದ್ದು ರಾಷ್ಟ್ರ ಮಟ್ಟದಲ್ಲಿ ಅದು SM ಕೃಷ್ಣ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ಇದ್ದಾಗ. ಅದೇ ಗರಡಿಯಲ್ಲಿ ಪಳಗಿದಂತಹ DK ಶಿವಕುಮಾರ್ ಅವ್ರಿಗೂ ಕೂಡ ಅಂತಹದ್ದೇ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇದೆ ಯೋಗಿ. ಹಂಗಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೂಲಕ ನಾನು ದೊಡ್ಡ ಸಾಧನೆಯನ್ನ ಮಾಡಬೇಕು. ಅಫ್ಕೋರ್ಸ್ ಇಫ್ ಇಟ್ ಇಸ್ ಇನ್ ಹೆಲ್ದಿ ಮ್ಯಾನರ್, ವಿ ಶುಡ್ ರೆಸ್ಪೆಕ್ಟ್ ಇಟ್. ಅಂದ್ರೆ ಯಾವುದೇ ಪ್ರಕೃತಿಗೆ ಹಾನಿ ಆಗದ ಹಾಗೆ, ಯಾರಿಗೂ ಗೊಂದಲ ಉಂಟು ಮಾಡದ ಹಾಗೆ. ಯಾಕೆ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಿಗೂ ಗೊಂದಲ ಉಂಟಾಗುವಂತ ಪರಿಸ್ಥಿತಿ ನಾವ್ ಯಾಕೆ ತಂದ್ಕೊಳ್ಬೇಕು ಅನ್ನೋದು ಕೂಡ ನನ್ನ ಒಂದು ಮೂಲ ಪ್ರಶ್ನೆ ಇದೆ ಇದ್ರಲ್ಲಿ. ಅಂದ್ರೆ ಯಾವ್ದೇ ರಾಜಕಾರಣಿ ಇರ್ಬೋದು, ಯಾವ್ದಾದ್ರು ಒಂದು ಏನಾದ್ರು ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅಚಾನಕ್ ಆಗಿ ಒಂದಿಷ್ಟು ಅಡೆತಡೆಗಳು ಬಂದ್ರೆ ಓಕೆ, ಏನೇ ಕೆಲಸ ಮಾಡಕ್ ಬಂದ್ರು ಕೂಡ ಅದ್ರದ್ದು ಒಂದು ದೊಡ್ಡ ಗುಂಪೆ ಬಂದಿರತ್ತೆ ಅದನ್ನ ವಿರೋಧ ವ್ಯಕ್ತಪಡಿಸಕ್ಕೆ. ಅವ್ರದೇ ಆದಂತ ಒಂದು ಜೆನ್ಯೂನ್ ರೀಸನ್ಸ್ ಹೇಳ್ತಾರೆ. ಇವರು ಅದನ್ನ ಪ್ರೂವ್ ಮಾಡ್ಬೇಕಾದಂತ ಒಂದು ಅನಿವಾರ್ಯತೆ ಈ ಯಾರಿಗೆ ಯೋಜನೆಗಳನ್ನ ಹಮ್ಮಿಕೊಳ್ತಾರ ಅವ್ರಿಗೆ ಇನ್ನೂ ಸಾಕಾಗಿಲ್ಲ ಅಂತ ನನ್ನ ಭಾವನೆ. ಒಟ್ಟಾರೆ ಚುನಾವಣೆ
ಯಾವಾಗ ಆಗ್ಬೋದು ಅನ್ಸುತ್ತೆ? 2-3 ತಿಂಗಳಲ್ಲಿ ಆಗ್ಬೋದಾ? ಅನೌನ್ಸ್ ಮಾಡಿದ್ದಾರೆ. ಇದು ಯಾವಾಗ ಗೊತ್ತಾಯ್ತು? ಕಳೆದ ವರ್ಷನೇ ಕೂಡ ಈಗ ಆಗತ್ತೆ ಆಗಾಗತ್ತೆ ಅಂತ ಹೇಳ್ತಾ ಇದ್ರು. ಅಫ್ಕೋರ್ಸ್ ಒಂದು ಗುಡ್ ನ್ಯೂಸ್ ನೀವು ಹೇಳಿದ ಹಾಗೆ ಫಿಕ್ಸ್ ಆಗಿದೆ, ಅದನ್ನಂತೂ ನಂಬಹುದು. ಹೌದು, ಚುನಾವಣೆ ಟ್ರೈನ್ ಮುಹೂರ್ತ ಫಿಕ್ಸ್ ಆಗಿಲ್ಲ. ಅಂದ್ರೆ ಟ್ರೈನ್ ಹೋಗಿ ಹತ್ತಿದೀವಿ, ಎಷ್ಟು ದೂರ ಇದೀವಿ ಗೊತ್ತಿಲ್ಲ. ಓಕೆ ವೀಕ್ಷಕರೇ, ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದು ಫಿಕ್ಸ್. ದಿನಾಂಕ ಆಯೋಗದಿಂದ ಬಿಡುಗಡೆ ಆಗುತ್ತೆ ಸದ್ಯದಲ್ಲೇ. ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತ ಮಾಹಿತಿ ಪ್ರಕಾರ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಬಿಬಿಎಂಪಿ ಚುನಾವಣೆ ಬಿಬಿಎಂಪಿ ಆಗೇ ಇರ್ಬೇಕಾ, ಗ್ರೇಟರ್ ಬೆಂಗಳೂರು ಆಗ್ಬೇಕಾ? ಧನ್ಯವಾದಗಳು, ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.